ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಚರಂಡಿ ವಿವಾದ, ಕೆಂಚಾರಹಳ್ಳಿ ಗ್ರಾಮ ಪಂಚಾಯಿತಿ PDO ವಿರುದ್ಧ ಕೆಂಚಾರಹಳ್ಳಿ ಪೊಲೀಸರಿಗೆ ದೂರು. ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆಗೆ ಸಂಬಂಧಿಸಿದಂತೆ ಹಾಗೂ ಕಾನೂನು ಬಾಹಿರವಾಗಿ ಕಾಂಪೌಂಡ್ ಗೋಡೆ ಹಾಗೂ ಪೈಪ್ಲೈನ್ಗಳನ್ನು ಧ್ವಂಸಗೊಳಿಸಿ ಹಲ್ಲೆ ನಡೆಸಿದ ಆರೋಪದ ಮೇರೆಗೆ ಕೆಂಚಾರಹಳ್ಳಿ ಗ್ರಾಮ ಪಂಚಾಯಿತಿ PDO ಅಧಿಕಾರಿ ಹಾಗೂ ಮತ್ತೊಬ್ಬರ ವಿರುದ್ಧ ಕೆಂಚಾರಹಳ್ಳಿ ಠಾಣೆಗೆ ಗ್ರಾಮದ ನಿವಾಸಿ ಪ್ರಮೀಳಮ್ಮ ಎಂಬುವರು ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಿ ಪ್ರಕರಣ ದಾಖಲು ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸದರಿ ಗ್ರಾಮದ ನಿವಾಸಿಗಳಾದ ಪ್ರಮೀಳಮ್ಮರವರು ಮಾತನಾಡಿ, ಕೆಂಚಾರಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ನಮ್ಮ ಮನೆಯ ಪಕ್ಕದಲ್ಲಿ ಖಾತೆ ನಂಬರ್ 144/02 ಜಾಗವಿದ್ದು ಇದು ನಮಗೆ ಸೇರಿದ ಜಾಗವಾಗಿರುತ್ತದೆ. ಜುಲೈ 30ರಂದು ಕೆಂಚಾರಹಳ್ಳಿ ಗ್ರಾಮದ PDO ಅಧಿಕಾರಿಯಾದ ಮಲ್ಲಿಕಾರ್ಜುನರವರ ಸೂಚನೆ ಮೇರೆಗೆ JCBಯನ್ನು ಬಳಸಿ ಮನೆಯ ಮುಂದಿನ ಕಾಂಪೌಂಡ್ ಗೋಡೆಗಳು ಹಾಗೂ ಪೈಪ್ಲೈನ್ಗಳನ್ನು ಹಾನಿ ಮಾಡಿ ಚರಂಡಿ ಮಾಡುತ್ತಿದ್ದಾರೆ. ಇದನ್ನು ಪ್ರಶ್ನಿಸಿದಾಗ ಅವಾಚ್ಯ ಶಬ್ದಗಳಿಂದ ಬೈದು ಕೆಳಗೆ ತಳ್ಳಿ ಗಾಯಗೊಳಿಸಿದರು ಎಂದು ಆರೋಪಿಸಿದರು. ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೆಂಚಾರಹಳ್ಳಿ ಪೊಲೀಸರಿಗೆ ದೂರು ಸಲ್ಲಿಸಿ ಮನವಿ ಮಾಡಿದ್ದೇವೆ. ಈ ಘಟನೆಗೆ ಸಂಬಂಧಿಸಿದಂತೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರಾದ ಮುನಿರಾಜು, ಚಂದ್ರಮ್ಮ ಮತ್ತಿತರರು ಮಾತನಾಡಿದರು. ಇನ್ನು ಘಟನೆ ಬಗ್ಗೆ PDO ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿ ಮಾತನಾಡಿ, ಗ್ರಾಮ ಪಂಚಾಯತ್ಗೆ ಸೇರಿದ ಚರಂಡಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯ ನಡವಳಿಕೆ ಹಾಗೂ ರೆಸಲ್ಯೂಷನ್ ಪ್ರಕಾರ ಚರಂಡಿ ಜಾಗವನ್ನು ಅಕ್ರಮವಾಗಿ ಅತಿಕ್ರಮಿಸಿಕೊಂಡು ಕಾಂಪೌಂಡ್ ಹಾಕಲಾಗಿದೆ. ಈ ಕುರಿತು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯ ವರದಿ ಪಡೆದು ತಕ್ಷಣವೇ ಕ್ರಮ ಕೈಗೊಳ್ಳಲು ಆದೇಶ ಹೊರಡಿಸಿದ್ದರು. ಅದರಂತೆ ತೆರವು ಮಾಡಲಾಗಿದೆ ಎಂದು ಕೆಂಚಾರಹಳ್ಳಿ ಗ್ರಾಮ ಪಂಚಾಯತಿ PDO ಮಲ್ಲಿಕಾರ್ಜುನ್ ಸ್ಪಷ್ಟಪಡಿಸಿದರು. ಈ ಸ್ವತ್ತು ನಕಲಿ ದಾಖಲೆಗಳ ಮೂಲಕ ಸೃಷ್ಟಿಸಲ್ಪಟ್ಟಿದ್ದು 10 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಕೇವಲ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಜಾಗವನ್ನು ಬೇರೆಯವರಿಗೆ ಮಾರಾಟ ಮಾಡಿ ಇಂದಿನ PDO ಮೂಲಕ ಈ ಸ್ವತ್ತು ಮಾಡಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಅಧಿಕಾರಿಯ ಆದೇಶದ ಮೇರೆಗೆ ತಾವೇ ಸ್ವತಃ ಕಾಂಪೌಂಡ್ ಒಡೆದು ಹಾಕಿರುವುದಾಗಿ ತಿಳಿಸಲಾಗಿದ್ದು, ಈ ಸಂಬಂಧ ತಮ್ಮ ಮೇಲೆ ಪೊಲೀಸ್ ದೂರು ಸಹ ದಾಖಲಿಸಲಾಗಿದೆ. ಆ ಜಾಗವು ಗ್ರಾಮ ಪಂಚಾಯತಿಗೆ ಸೇರಿದ್ದು ಎಂದು ಸ್ಪಷ್ಟಪಡಿಸಲು ಆ ಆಸ್ತಿಯ ಗ್ರಾಮ ಪಂಚಾಯತಿಗೆ ಸೇರಿದೆ ಎಂಬ ಬೋರ್ಡ್ ಹಾಕಬೇಕು ಮತ್ತು ನಿಯಮಾನುಸಾರ ನೋಟಿಸ್ ನೀಡಿದರೂ ಅವರು ಸ್ವೀಕರಿಸಲು ನಿರಾಕರಿಸಿದ್ದಾರೆ ಎಂದು PDO ಮಲ್ಲಿಕಾರ್ಜುನ್ ಅವರು ವಿವರಿಸಿದರು. ತಾಲೂಕು ಚಿಕ್ಕಬಳ್ಳಾಪುರದಲ್ಲಿದೆ. ವಿಷಯ ಏನೆಂದರೆ, ನಿಮ್ಮ ಹೆಸರೇನು? ಮುನಿರಾಜು. ವಿಷಯ ಏನೆಂದರೆ, ನಾವು ಕಿಂಚಾಲಲ್ಲಿ ವಾಸವಾಗಿದ್ದು ನಮ್ಮ ಜಮೀನಿನಲ್ಲಿ ಬಂದು PDO ಅವರು ಏಕಾಏಕಿ ಬಂದು JCBಯಲ್ಲಿ ಕಾಲುವೆಯನ್ನು ತೊಳೆದಿದ್ದಾರೆ. ಇಲ್ಲಿ ನಮ್ಮ ಜಾಗದಲ್ಲಿ ಯಾವುದೇ ರೀತಿ ಚರಂಡಿ ಇರಲಿಲ್ಲ. ನಾವು ನಮ್ಮ ಅಕ್ಕದವರಿಗೆ ಈ ಜಮೀನನ್ನು ಬರೆದು ಕೊಟ್ಟಿದ್ದೇವೆ. ಹಿಂದುಗಡೆ ನೀರು ಬರ್ತಾಯಿದೆ ಅಂತ PDO ಅವರು ಬಂದು ಚರಂಡಿಯನ್ನು ಮಾಡಿದ್ದಾರೆ. ನಾವು ಯಾರೂ ಮನೆಯಲ್ಲಿ ಇರಲಿಲ್ಲ. ಮತ್ತು ನಮ್ಮ ಅಜ್ಜಿ ಇದ್ದರೆ ನಮ್ಮ ಅಜ್ಜಿಯನ್ನು ಎಳೆದಾಡಿದ್ದಾರೆ ಪೊಲೀಸ್ ಇಲಾಖೆ.
ಕೆಂಚರ್ಲಹಳ್ಳಿ. ನನ್ನ ಹೆಸರು ಚಂದ್ರಮ್ಮ ಅಂತ. ನಮ್ಮ ಅಪ್ಪ ಹೆಸರು ಮರಿಯಪ್ಪ. ನಮ್ಮ ಅಪ್ಪನಿಗೆ ಇಬ್ಬರು ಹೆಣ್ಮಕ್ಳು. ನಾವು ಇಲ್ಲಿ ನಮ್ಮದು ಸ್ವಂತ ಜಾಗ ಸರ್, 144 ನಮ್ಮದು ಸ್ವಂತ ಜಾಗ. ಇದು ನಮ್ಮ ಅಣ್ಣ ತಮ್ಮರು ನಮ್ಮದು. ಇದು ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಅವರು ಪಿ ಡಿ ಒ ಆಫೀಸರ್ಸ್ ಅವ್ರು ಬಂದುಬಿಟ್ಟು ಇದು ಚರಂಡಿ ಮಾಡೋಕ್ಕೆ ನಾವು ಮನೆಯಲ್ಲಿ ಯಾರೂ ಇರಲಿಲ್ಲ, ನಾವು ಯಾವೇ ನೋಟಿಸ್ನೂ ಕೊಟ್ಟಿಲ್ಲ. ಬಂದುಬಿಟ್ಟು ನನ್ನ ಏಕೈಕ ನಮ್ಮ ಅಮ್ಮ ಅವರು ಮನೆಯಲ್ಲಿ ಯಾರೂ ಇರಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ JCP ತಗೊಂಡು ಬಂದುಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬಿಟ್ಟು JCPಯಲ್ಲಿ ಬರ್ತಾಯಿದ್ರು. ನಮ್ಮಮ್ಮ ಅವ್ರಿಗೆ ಯಾರು ಫೋನ್ ಮಾಡೋರಂತೆ. ನಮ್ಮಮ್ಮ ಅವರು ಬಂದಿದ್ದಾರೆ. ಬಂದು ನಮ್ಮಮ್ಮ ನಮ್ಮ ಹುಡುಗ ಅಡ್ಡ ಹೋಗಿದ್ದಾರೆ. ಹೋಗೋಷ್ಟರಲ್ಲಿ ಅವರು ಪೊಲೀಸ್ ಅವರು ಪಿ ಡಿ ಒ ಸರ್ ನಮ್ಮಮ್ಮನ ನಮ್ಮ ಹುಡುಗನ ಪಕ್ಕಕ್ಕೆ ತಳ್ಳಿದ್ದಾರೆ ಸರ್. ಅವರು ನಮ್ಮಮ್ಮವ್ರು ಬಂದ್ಬಿಟ್ಟಷ್ಟೇ ನಿಮ್ಮ ಕೈಯಲ್ಲಿ ಏನಾದರೂ ಅದು ಮಾಡ್ಕೊಳ್ಳಿ, ನಾವು ಇಲ್ಲಿ ಚರಂಡಿ ಮಾಡೋದು ಇದು ಸರ್ಕಾರಿ ಜಾಗ ಅಂತ ಹೇಳಿ ನಮ್ಮಮ್ಮ ನಮ್ಮ ಕೊಟ್ಟಿಲ್ಲ. ನೀವು ಆರ್ಡರ್ ಏನು ತಂದಿದ್ದೀರಾ ಅಂತ ನಮಗೆ ಕೊಡಿ ಸರ್ ಅಂದರೆ ಅದು ನಿಮ್ಗೆ ಕೊಡೋಷ್ಟು ಅವಕಾಶತೆ ನಮಗಿಲ್ಲ. ನಮಗೆ ಇವು ಸರ್ ಕೊಟ್ಟವ್ರೆ, ನಾವು ಇಲ್ಲಿ ಚರಂಡಿ ತೆಗಿತೀವಿ. ನೀವೇನಾದರೂ ದೌರ್ಜನ್ಯಕ್ಕೆ ಏನಾದರೂ ಬಂದರೆ ನಾವು ಈ ಜಾಗನೇ ನಿಮ್ಗೆ ಕೊಡಲ್ಲ, ನಾವು ಈ ಸತ್ತು ಕ್ಯಾನ್ಸಲ್ ಮಾಡ್ತೀವಿ. ನಿಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ಕೋರ್ಟಿಂದ ನೀವು ತಗೊಳ್ಳಿ, ಈ ಸತ್ತು ಕೂಡ ರದ್ದು ಮಾಡಿಬಿಡ್ತೀವಿ, ನಾವು ಈ ಸತ್ತು ರದ್ದು ಮಾಡಿ ನಿಮ್ಮ ಜಾಗನೇ ಉಳಿದಿರ ಮಾಡಿತೀವಿ ಅಂತ ಪಿ ಡಿ ಒ ಸರ್ ಹೇಳಿದ್ದಾರೆ. ಯಾವಾಗ ಮಾಡಿರೋದು ಸರ್ ಈ ಸತ್ತು ಬಂದುಬಿಟ್ಟು 4/10/2023 ಈ ಸತ್ತಾಗಿದ್ದು. ಉತ್ತರಕ್ಕೆ ಬಂದುಬಿಟ್ಟು ರಾಮಚಂದ್ರಪ್ಪ ಮತ್ತು ಶಂಕರಪ್ಪನವರು ಇದ್ದಾರೆ. ಪೂರ್ವಕ್ಕೆ ಬಂದುಬಿಟ್ಟು ಚರಂಡಿ ನಂತರ ರಸ್ತೆ ಇದೆ ಈ ಕಡೆ. ಪಶ್ಚಿಮಕ್ಕೆ ಬಂದುಬಿಟ್ಟು ಸಂಧಿ ನರಸಿಂಹಪ್ಪ ಮತ್ತು ದೇವರಾಜ್ ಪಶ್ಚಿಮಕ್ಕೆ. ಚೆಕ್ಬಂದಿ ದಕ್ಷಿಣಕ್ಕೆ ಸ್ವಂತ ಮನೆ ನಮ್ಮದು ಜಾಗ ಇದೆ ಸರ್. ಆವಾಗ ನಮ್ಗೆ ಈ ಸತ್ತು ಮಾಡ್ಕೊಂಡಿರೋದು ನಾವು. ಯಾರು ಮಾಡಿಕೊಟ್ಟಿರೋದು? ಪಿ ಡಿ ಒ ಸರೇ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈಗ ನಿಮ್ಮ ಜಾಗದಲ್ಲಿ ಚರಂಡಿ ಇದೆಯಂತ ಏನಾದ್ರು ಇದೆಯಾ? ಇಲ್ಲ ಸರ್, ಚರಂಡಿ ಇಲ್ಲ ಸರ್. ನಮ್ಮ ಜಾಗದಲ್ಲಿ ಚರಂಡಿನೇ ಇಲ್ಲ ಸರ್. ರೋಡ್ಗಿದೆ, ಪೂರ್ವಕ್ಕೆ ರೋಡ್ಗಿದೆ. ನಮ್ಮ ಜಾಗದಲ್ಲಿ ಚರಂಡಿ ಇಲ್ಲ ಸರ್. ಅದು ನಮ್ಗೆ ಸ್ವಂತದ್ದು ಸರ್. ನಮ್ಗೆ ನ್ಯಾಯ ಬೇಕು ನೋಡಿ ಸರ್. ನಿಮ್ಮ ಜಾಗ ಹೆಂಗೆ ಬಂತಿದ್ದು? ಇದು ನಮ್ಮ ತಾತದ ಸರ್. ಇದು ಆಸ್ತಿ ಸರ್ಕಾರಿ ಜಾಗಗಳು ಚರಂಡಿಗೆ ಇದೆ ಸರ್. ಅದು ಎಲ್ಲಿ ಖಾಲಿ ಜಾಗಗಳಿದ್ರೆ ಅಲ್ಲಿ ಮಾಡ್ಕೋಬೇಕು ಸರ್ ಚರಂಡಿಗಳು. ನಮ್ಗೆ ಈ ಸತ್ತು ಕಂದಾಯ ಆಗಿದ್ದು ಭೂಮಿಯಲ್ಲಿ ಬಂದುಬಿಟ್ಟು ಅವರು ಈ ಥರ ಮಾಡೋರೆ. ಯಾರು ಇಲ್ಲ ನೋಡಿ ಸರ್. ಇದೆಲ್ಲ ಒಡೆದಾಕಿ, ಗೋಡೆ ಎಲ್ಲ ಒಡೆದಾಕಿ, ಪೈಪ್ಲೆಲ್ಲ ಕಿತ್ತಾಕಿ, ನೀರಿಲ್ಲ ಸರ್ ನಮಗೆ ಕುಡಿಯೋಕ್ಕೆ. ಪೈಪ್ಲೆಲ್ಲ ಕಿತ್ತಾಗಿದೆ. ಯಾವಾಗನೂ ಇಲ್ಲಿ ಚರಂಡಿ ಇಲ್ಲ ಸರ್. ಇಲ್ಲಿ ಎಲ್ಲ ಖಾಲಿ ಜಾಗ ಇತ್ತು ಸರ್. ಇವಾಗ ಮನೆ ಇರ್ತದೆ, ಮನೆ ಪಕ್ಕದಲ್ಲಿ ಎಲ್ಲಾದರೂ ಖಾಲಿ ಜಾಗ ಇದ್ದರೆ ಅಲ್ಲಿ ನೀರು ಹೋಗ್ದಿರ ಇರ್ತದ? ಖಾಲಿ ಇದ್ರೆ ನೀರು ಹೋಗ್ತದಲ್ಲ ಸರ್. ಅವಾಗ ಅವ್ರವ್ರ ಜಾಗ ಅವ್ರು ಬಂದಿ ಮಾಡಿಕೊಂಡು ಅವ್ರ ರೆಡಿ ಮಾಡಿಕೊಂಡ್ರೆ ನೀರು ಹೆಂಗೆ ಬರ್ತದೆ ಸರ್? ಇವಾಗ ನಮ್ಮ ಜಾಗನ ನಾವು ರೆಡಿ ಮಾಡ್ಕೊಂಡಿದ್ದೀವಿ.